ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇಂದಿನ ವಿಡಿಯೋದಲ್ಲಿ 24 ಫೆಬ್ರವರಿ 2026ರ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ. ಇಲ್ಲಿ ಮೊದಲನೆಯ ಪ್ರಶ್ನೆ, ಇತ್ತೀಚೆಗೆ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಹೋಮ್ ಸ್ಟೇ ಯೋಜನೆ 2026 ಅನ್ನು ಜಾರಿಗೆ ತಂದ ರಾಜ್ಯ ಯಾವುದು? ಉತ್ತರ ಆಪ್ಷನ್ ಬಿ ಆಗಿರುತ್ತದೆ. ರಾಜಸ್ಥಾನ ರಾಜ್ಯವು ಹೋಮ್ ಸ್ಟೇ ಯೋಜನೆಯನ್ನು ಜಾರಿಗೆ ತಂದಿದೆ. ಇದು ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಜಾರಿಗೆ ತಂದ ಯೋಜನೆಯಾಗಿರುತ್ತದೆ, ಹೋಮ್ ಸ್ಟೇ ಯೋಜನೆ. ಈ ಯೋಜನೆಯ ಅಡಿಯಲ್ಲಿ ಮನೆ ಮಾಲೀಕರು ತಮ್ಮ ಮನೆಯ 1ರಿಂದ 5 ಕೊಠಡಿಗಳನ್ನು ಪ್ರವಾಸಿಗರಿಗೆ ಬಾಡಿಗೆ ನೀಡಬಹುದಾಗಿರುತ್ತದೆ. ಹಾಗೆಯೇ ಇದಕ್ಕೆ ಯಾವುದೇ ವಾಣಿಜ್ಯ ತೆರಿಗೆ ಅನ್ವಯಿಸುವುದಿಲ್ಲ ಮತ್ತು ಬದಲಿಗೆ ವಸತಿ ದರಗಳೇ ಅನ್ವಯವಾಗುತ್ತದೆ. ಹಾಗೆ ಇದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಎರಡರಲ್ಲೂ ಅನ್ವಯವಾಗುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇದು ಹೋಮ್ ಸ್ಟೇ ಯೋಜನೆಯ ಅಂಶಗಳಾಗಿರುತ್ತದೆ. ಹಾಗೆ ಈ ಪ್ರವಾಸೋದ್ಯಮದ ಬಗ್ಗೆ ಮಾಹಿತಿ. ರಾಜಸ್ಥಾನದ ಪ್ರವಾಸೋದ್ಯಮದ ಘೋಷವಾಕ್ಯ ಪಧಾರೋ ಮ್ಯಾರೆ ದೇಶ್ ಎನ್ನುವುದಾಗಿರುತ್ತದೆ. ಇಲ್ಲಿ ಯುನೆಸ್ಕೋ ಪರಂಪರೆ ಪಟ್ಟಿಗೂ ಕೂಡ ಸೇರುತ್ತದೆ. ಜೈಪುರದ ಜಂತರ್ ಮಂತರ್ ಮತ್ತು ರಾಜಸ್ಥಾನದ ಗುಡ್ಡಗಾಡು ಕೋಟೆಗಳನ್ನು ಪ್ರಮುಖ ಯುನೆಸ್ಕೋ ತಾಣಗಳು ಕೂಡ ಆಗಿರುತ್ತದೆ. ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಒಂದು GK ಪಾಯಿಂಟ್ ನೋಡಿ. ಕರ್ನಾಟಕದ ಪ್ರವಾಸೋದ್ಯಮದ ಥೀಮ್ ಏನಾಗಿರುತ್ತದೆ ಅಂದರೆ ಒಂದು ರಾಜ್ಯ ಹಲವು ಜಗತ್ತು ಎನ್ನುವುದು ನಮ್ಮ ಕರ್ನಾಟಕ ಪ್ರವಾಸೋದ್ಯಮದ ಥೀಮ್ ಆಗಿರುತ್ತದೆ. ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, 2026ನೇ ಸಾಲಿನ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಬಿಸಿನೆಸ್ ಲೀಡರ್ ಆಫ್ ದಿ ಇಯರ್ ಅವಾರ್ಡನ್ನು ಯಾರಿಗೆ ನೀಡಲಾಗಿದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ಕರಣ್ ಅದಾನಿ ಅವರಿಗೆ ಬಿಸಿನೆಸ್ ಲೀಡರ್ ಆಫ್ ದಿ ಇಯರ್ ಅವಾರ್ಡನ್ನು ನೀಡಲಾಗಿದೆ ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ನಿಂದ. ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. ಇಲ್ಲಿ ಕರಣ್ ಅದಾನಿ ಅವರು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಅದಾನಿ ಪೋರ್ಟ್ಸ್ ಮತ್ತು ಸ್ಪೆಷಲ್ ಎಕಾನಮಿಕ್ ಝೋನ್ ಲಿಮಿಟೆಡ್ ಇದ್ದು, ಇಲ್ಲಿ ಇವರು ಭಾರತದ ಬಂದರು ಮತ್ತು ಲಾಜಿಸ್ಟಿಕ್ಸ್ ಕ್ಷೇತ್ರದಲ್ಲಿ ತಂದಿರುವ ಆಧುನಿಕ ಬದಲಾವಣೆಗಳು, ಕಾರ್ಯಾಚರಣೆಯ ದಕ್ಷತೆ ಮತ್ತು ಸಾಮರ್ಥ್ಯ ನಾಯಕತ್ವವನ್ನು ಗುರುತಿಸಿ ಇವರಿಗೆ ಈ ಅವಾರ್ಡನ್ನು ನೀಡಲಾಗಿದೆ. ಇಲ್ಲಿ ಅವಾರ್ಡ್ನ ಹೆಸರು ಏನು ಅಂದರೆ ಬಿಸಿನೆಸ್ ಲೀಡರ್ ಆಫ್ ದಿ ಇಯರ್ ಅವಾರ್ಡ್ ಅನ್ನು ನೀಡಲಾಗಿದೆ. ಯಾರು ನೀಡಿದ್ದಾರೆ? AIMA ಸಂಸ್ಥೆಯು ಇದನ್ನು ನೀಡುತ್ತದೆ. ಇಲ್ಲಿ AIMA ಸಂಸ್ಥೆಯ ಬಗ್ಗೆ ಮಾಹಿತಿ. ಆಲ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಆಗಿರುತ್ತದೆ. ಇದು ಭಾರತದ ಮ್ಯಾನೇಜ್ಮೆಂಟ್ ವೃತ್ತಿಯನ್ನು ಶ್ರೇಷ್ಠತೆಯನ್ನು ಗುರುತಿಸುವ ಅತ್ಯುನ್ನತ ಸಂಸ್ಥೆ ಇದಾಗಿದೆ. ಇಲ್ಲಿ APSEZ ಅದಾನಿ ಪೋರ್ಟ್ಸ್ ಆ್ಯಂಡ್ ಸ್ಪೆಷಲ್ ಎಕಾನಮಿಕ್ ಝೋನ್ ಲಿಮಿಟೆಡ್ನ ಬಗ್ಗೆ ಮಾಹಿತಿ. ಇದು ಭಾರತದ ಅತಿ ದೊಡ್ಡ ಖಾಸಗಿ ಬಂದರು ಕಂಪನಿಯಾಗಿದೆ. ಭಾರತದ ಒಟ್ಟು ಸರಕು ಸಾಗಣೆಯ ಸುಮಾರು 1/4 ಭಾಗವನ್ನು ಈ ಕಂಪನಿ ನಿರ್ವಹಿಸುತ್ತದೆ. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಭಾರತದ ಒಟ್ಟು ಸರಕು ಸಾಗಣೆಯ ಸುಮಾರು 1/4 ಭಾಗವನ್ನು ಯಾವ ಕಂಪನಿ ನಿರ್ವಹಿಸುತ್ತದೆ ಅಂದರೆ APSEZ ಕಂಪನಿ ನಿರ್ವಹಿಸುತ್ತದೆ. ಇಲ್ಲಿ ಕೆಲವು GK ಪಾಯಿಂಟ್ಸ್ಗಳನ್ನು ನೋಡುವ. ಭಾರತದಲ್ಲಿ ಒಟ್ಟಾಗಿ ಈಗ 12 ಪ್ರಮುಖ ಬಂದರುಗಳು ಇವೆ ಮತ್ತು 200ಕ್ಕೂ ಹೆಚ್ಚು ಸಣ್ಣ ಬಂದರುಗಳನ್ನು ಹೊಂದಿದೆ. ಇಲ್ಲಿ ಒಂದು ಪ್ರಶ್ನೆ ನೋಡಿ. ಭಾರತದ ಅತಿ ದೊಡ್ಡ ಬಂದರು ಯಾವುದು ಎಂದರೆ ಅದು ಜವಾಹರ್ಲಾಲ್ ನೆಹರು ಬಂದರು ಆಗಿರುತ್ತದೆ. ಆದರೆ ಅತಿ ದೊಡ್ಡ ಖಾಸಗಿ ಬಂದರು ಯಾವುದೆಂದರೆ ಅದು ಆಂಧ್ರ ಪ್ರದೇಶದ ಮುದ್ರಾ ಬಂದರು ಆಗಿರುತ್ತದೆ. ಇದು ಕೂಡ ಇಲ್ಲಿ ಅದಾನಿ ಸಮೂಹಕ್ಕೆ ಸೇರಿರುತ್ತದೆ ಈ ಮುದ್ರಾ ಬಂದರು. ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ನೋಡಿ. ಆಟಿಸಂ ಚಿಕಿತ್ಸೆಗಾಗಿ ಅತ್ಯಾಧುನಿಕ ಜೀನ್ ಥೆರಪಿಯನ್ನು ಇತ್ತೀಚೆಗೆ ಯಶಸ್ವಿಯಾಗಿ ಪ್ರಾರಂಭಿಸಿದ ದೇಶ ಯಾವುದು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶವು UAEಯು ಜೀನ್ ಥೆರಪಿಯನ್ನು ಪ್ರಾರಂಭಿಸಿದೆ. ಆಟಿಸಂ ಚಿಕಿತ್ಸೆಗಾಗಿ ಇದನ್ನು ಯಶಸ್ವಿಯಾಗಿ ಪ್ರಾರಂಭಿಸಿದ ದೇಶ UAE ಆಗಿರುತ್ತದೆ. ಇಲ್ಲಿ ಆಟಿಸಂ ಅಂದರೆ ಏನು ಅಂದರೆ ಆಟಿಸಂ ಎನ್ನುವುದು ಒಂದು ಮೆದುಳಿನ ಬೆಳವಣಿಗೆಗೆ ಸಂಬಂಧಿಸಿದ ಒಂದು ನರವೈಜ್ಞಾನಿಕ ಸ್ಥಿತಿಯಾಗಿದ್ದು, ಇದು ವ್ಯಕ್ತಿಯ ಸಾಮಾಜಿಕ ಸಂವಹನ ಮತ್ತು ವರ್ತನೆಯ ಮೇಲೆ ಪರಿಣಾಮ ಬೀರುತ್ತದೆ. ಈ ಜೀನ್ ಥೆರಪಿ ಇದಕ್ಕೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ ಎಂದರೆ ಇದು ರೋಗಕ್ಕೆ ಕಾರಣವಾಗುವ ದೋಷಪೂರಿತ ಜೀನ್ಗಳನ್ನು ಸರಿಪಡಿಸುವುದು ಅಥವಾ ಅವುಗಳ ಬದಲಿಗೆ ಆರೋಗ್ಯಕರ ಜೀನ್ಗಳನ್ನು ಸೇರಿಸುವ ಮೂಲಕ ಈ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ ಆಟಿಸಂಗೆ ಸಂಬಂಧಿಸಿದ ನಿರ್ದಿಷ್ಟ ಜೆನೆಟಿಕ್ ಮ್ಯುಟೇಷನ್ಗಳನ್ನು ಇದು ಗುರಿಯಾಗಿಸುತ್ತದೆ. ಇದರ ಮೇನ್ ಗುರಿ ಅದು ಆಗಿರುತ್ತದೆ ಆಟಿಸಂ ವ್ಯಕ್ತಿಗಳ ಜೀವನ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ರೋಗ ಲಕ್ಷಣಗಳ ತೀವ್ರತೆಯನ್ನು ಕಡಿಮೆ ಮಾಡುವುದು ಇದರ ಗುರಿಯಾಗಿದೆ. ಇಲ್ಲಿ ಕೆಲವು GK ಪಾಯಿಂಟ್ಸ್ಗಳನ್ನು ನೋಡುವ. CRISPR-Cas9 ಎನ್ನುವುದು ಇದು ಜೀನ್ ಎಡಿಟಿಂಗ್ ಮಾಡಲು ಬಳಸುವ ಅತ್ಯಂತ ಪ್ರಸಿದ್ಧ ತಂತ್ರಜ್ಞಾನವಾಗಿದೆ. CRISPR-Cas9 ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ, ಯಾಕೆಂದರೆ ಇದು 2020ರಲ್ಲಿ ಇದಕ್ಕೆ ನೊಬೆಲ್ ಪ್ರಶಸ್ತಿ ಕೂಡ ಲಭಿಸಿರುತ್ತದೆ. ನಾವು ವಿಶ್ವ ಆಟಿಸಂ ಜಾಗೃತಿ ದಿನವನ್ನು ಏಪ್ರಿಲ್ 2ರಂದು ಪ್ರತಿ ವರ್ಷ ಆಚರಿಸುತ್ತೇವೆ.
ಜೆನೆಟಿಕ್ಸ್ನ ಬಗ್ಗೆ ಮಾಹಿತಿ ನೋಡುವ. ಜೆನೆಟಿಕ್ಸ್ನ ಪಿತಾಮಹ ಯಾರು ಎಂದರೆ ಗ್ರೆಗರ್ ಮೆಂಡಲ್ ಆಗಿರುತ್ತಾರೆ. ಇಲ್ಲಿ ಜೆನ್ ಥೆರಪಿ ಎಂಬುದು ಕೇವಲ ಆಟಿಸಮ್ಗೆ ಮಾತ್ರವಲ್ಲದೆ ನಾವು ಸಿಕಲ್ ಸೆಲ್ ಅನೇಮಿಯಾ ಮತ್ತು ಕ್ಯಾನ್ಸರ್ ಚಿಕಿತ್ಸೆಗೂ ಕೂಡ ಈಗ ದೊಡ್ಡ ಭರವಸೆಯಾಗಿರುತ್ತದೆ. ಸೊ ಈ ಮಾಹಿತಿಯನ್ನು ಕೂಡ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಆಯುಷ್ ಪದ್ಧತಿಗಳನ್ನು ಉತ್ತೇಜಿಸಲು ಮತ್ತು ಔಷಧೀಯ ಸಸ್ಯಗಳನ್ನು ಬೆಳೆಯುವ ರೈತರಿಗೆ ಬೆಂಬಲ ನೀಡಲು ರಾಷ್ಟ್ರೀಯ ಆರೋಗ್ಯ ಮೇಳ 2026 ಅನ್ನು ಎಲ್ಲಿ ಆಯೋಜಿಸಲಾಗಿದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ನವದೆಹಲಿಯಲ್ಲಿ ಆಯೋಜಿಸಲಾಯಿತು. ಸೊ ಇಲ್ಲಿ ಕೇಂದ್ರ ಆಯುಷ್ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಆರೋಗ್ಯ ಮೇಳವನ್ನು ಆಯೋಜಿಸಲಾಗಿರುತ್ತದೆ. ಸೊ ಇದರ ಗುರಿ ಏನಾಗಿರುತ್ತದೆ ಅಂದರೆ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಇದರ ಗುರಿಯಾಗಿದೆ. ಸೊ 2026ರ ಮೇಳದ ವಿಶೇಷತೆ ಏನೆಂದರೆ ರೈತರ ಪಾಲ್ಗೊಳ್ಳುವಿಕೆ, ಔಷಧೀಯ ಸಸ್ಯಗಳನ್ನು ಬೆಳೆಯುವ ರೈತರಿಗೆ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವುದು ಮತ್ತು ಅವರಿಗೆ ವೈಜ್ಞಾನಿಕ ಕೃಷಿ ಪದ್ಧತಿಗಳ ಬಗ್ಗೆ ಮಾಹಿತಿ ನೀಡುವುದು ಇದರ ಉದ್ದೇಶವಾಗಿತ್ತು. ಸೊ ಇದು ಮಾಹಿತಿ ಇಲ್ಲಿ ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ಆಯುಷ್ ಇದರ ಪೂರ್ಣ ರೂಪ ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಉನಾನಿ, ಸಿದ್ಧ ಮತ್ತು ಹೋಮಿಯೋಪತಿ ಆಗಿರುತ್ತದೆ. ಇಲ್ಲಿ ರಾಷ್ಟ್ರೀಯ ಆರೋಗ್ಯ ಮೇಳ 2026 ಅನ್ನು ಆಯುಷ್ ಸಚಿವಾಲಯದ ಅಡಿಯಲ್ಲಿ ಆಯೋಜಿಸಲಾಯಿತು. ಸೊ ಇಲ್ಲಿ ಆಯುಷ್ ಸಚಿವಾಲಯ 2014ರ ನವೆಂಬರ್ 9ರಂದು ಸ್ಥಾಪಿಸಲಾಯಿತು. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ವಿಶ್ವ ಆರೋಗ್ಯ ಸಂಸ್ಥೆಯ ಜಾಗತಿಕ ಸಾಂಪ್ರದಾಯಿಕ ವೈದ್ಯಕೀಯ ಕೇಂದ್ರವು ಗುಜರಾತ್ನ ಜಾಮ್ನಗರದಲ್ಲಿದೆ. ಹಾಗೆಯೇ ರಾಷ್ಟ್ರೀಯ ಆಯುರ್ವೇದ ದಿನವನ್ನು ನಾವು ಪ್ರತಿ ವರ್ಷ ಧನ್ವಂತರಿ ಜಯಂತಿ ಎಂದು ಕೂಡ ಆಚರಿಸುತ್ತೇವೆ. ಸೊ ಇದರಂತೆ ಒಂದು ಇಂಪಾರ್ಟೆಂಟ್ ಆದ ಮಾಹಿತಿ ಆಗಿರುತ್ತದೆ, ಒಂದು GK ಪಾಯಿಂಟ್ ಆಗಿರುತ್ತದೆ. ಸೊ ಇತ್ತೀಚೆಗೆ ಸೌರ ರಿಗುವ ಎನ್ನುವ ಒಂದು ಚಿಕಿತ್ಸಾ ಪದ್ಧತಿಯನ್ನು ಆಯುಷ್ ಅಡಿಯಲ್ಲಿ ಸೇರಿಸಲಾಗಿದೆ. ಇದು ಹಿಮಾಚಲ ಪ್ರದೇಶದಲ್ಲಿ ಹೆಚ್ಚು ಪ್ರಚಲಿತವಾಗಿರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇದು ಒಂದು ಇಂಪಾರ್ಟೆಂಟ್ ಆದ ಮಾಹಿತಿ ಇರುತ್ತದೆ. ಸೌರ ರಿಗುವ ಎನ್ನುವ ಚಿಕಿತ್ಸೆ ಆಯುಷ್ ಅಡಿಯಲ್ಲಿ ಇತ್ತೀಚೆಗೆ ಸೇರಿಸಲಾಯಿತು. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಪರೇಷನ್ ಡೆಮಾಲಿಷ್ಮೆಂಟ್ ಯಾವ ರಾಜ್ಯದಲ್ಲಿ ನಕ್ಸಲ್ ಸ್ಮಾರಕಗಳನ್ನು ಧ್ವಂಸಗೊಳಿಸಲು ಆರಂಭಿಸಲಾದ ಕಾರ್ಯಾಚರಣೆಯಾಗಿದೆ? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ, ಛತ್ತೀಸ್ಗಢದಲ್ಲಿ ಪ್ರಾರಂಭಿಸಿರುವ ಕಾರ್ಯಾಚರಣೆಯಾಗಿರುತ್ತದೆ. ಈ ಆಪರೇಷನ್ ಡೆಮಾಲಿಷ್ಮೆಂಟ್ ಛತ್ತೀಸ್ಗಢದ ಬಸ್ತಾರ್ ಪ್ರದೇಶದಲ್ಲಿ ನಕ್ಸಲರು ತಮ್ಮ ಪ್ರಭಾವವನ್ನು ತೋರಿಸಲು ಮತ್ತು ಗ್ರಾಮಸ್ಥರನ್ನು ಪ್ರಚೋದಿಸಲು ನಿರ್ಮಿಸಿದ 100 ವಿಜಯ ಸ್ಮಾರಕ ಅಥವಾ ಹುತಾತ್ಮ ಸ್ಮಾರಕಗಳನ್ನು ತೆಗೆದುಹಾಕುವುದು ಆಪರೇಷನ್ ಡೆಮಾಲಿಷ್ನ ಮುಖ್ಯ ಕಾರ್ಯವಾಗಿರುತ್ತದೆ. ಸೊ ಈ ಕಾರ್ಯಾಚರಣೆಯ ಉದ್ದೇಶ ಏನೆಂದರೆ ನಕ್ಸಲರ ಮಾನಸಿಕ ಪ್ರಾಬಲ್ಯತೆಯನ್ನು ಕುಗ್ಗಿಸುವುದಾಗಿರುತ್ತದೆ. ಹಾಗೆಯೇ ಸ್ಮಾರಕಗಳ ಮೂಲಕ ಜನರನ್ನು ನಕ್ಸಲ್ ಚಳುವಳಿಗೆ ಸೇರ್ಪಡೆಯಾಗುವುದನ್ನು ತಡೆಯುವುದಾಗಿರುತ್ತದೆ ಹಾಗೂ ಸರ್ಕಾರದ ಆಡಳಿತ ಮತ್ತು ಭದ್ರತಾ ಪಡೆಗಳ ನಿಯಂತ್ರಣವನ್ನು ದೃಢಪಡಿಸುವುದಾಗಿರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಅನುಷ್ಠಾನವನ್ನು ಅಥವಾ ಈ ಒಂದು ಕಾರ್ಯಾಚರಣೆಯನ್ನು ಛತ್ತೀಸ್ಗಢ ಪೊಲೀಸರು ಮತ್ತು ಭದ್ರತಾ ಪಡೆಗಳು ಜಂಟಿಯಾಗಿ ನಡೆಸುತ್ತಿದೆ. ಇಲ್ಲಿ ಕೆಲವು GK ಪಾಯಿಂಟ್ಸ್ಗಳನ್ನು ನೋಡುವ. ರೆಡ್ ಕಾರಿಡಾರ್, ಇದು ಭಾರತದ ನಕ್ಸಲ್ ಪೀಡಿತ ಪ್ರದೇಶಗಳನ್ನು ರೆಡ್ ಕಾರಿಡಾರ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ ಇತ್ಯಾದಿ ಪ್ರದೇಶಗಳು ಬರುತ್ತದೆ. ಹಾಗೆಯೇ ಬಸ್ತಾರ್ ಪ್ರದೇಶ, ಇದು ನಕ್ಸಲ್ ಚಳುವಳಿಯ ಕೇಂದ್ರಬಿಂದು ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಅಬುಜ್ಮಡ್ ಕಾಡುಗಳು ನಕ್ಸಲರ ಪ್ರಮುಖ ಅಡಗುತಾಣವಾಗಿರುತ್ತದೆ. ಸೊ ಇಲ್ಲಿ ಮಾಹಿತಿ ಗಮನಿಸಿ. ಹಾಗೆಯೇ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್, ಎಡಪಂಥೀಯ ಉಗ್ರಗಾಮಿತ್ವವನ್ನು ಎದುರಿಸಲು ಭಾರತ ಸರ್ಕಾರವು ಸಂಧಾನ್ ತಂತ್ರಜ್ಞಾನವನ್ನು ಅನುಸರಿಸುತ್ತದೆ. ಸೊ ಇಲ್ಲಿ ಸಂಧಾನ್ ಇದರಲ್ಲಿ ಈ ಯೋಜನೆಯಲ್ಲಿ S ಎಂದರೆ ಸ್ಮಾರ್ಟ್ ಲೀಡರ್ಶಿಪ್ ಮತ್ತು A ಎಂದರೆ ಅಗ್ರೆಸಿವ್ ಸ್ಟ್ರಾಟಜಿ ಎಂಬ ಅರ್ಥಗಳಾಗಿರುತ್ತೆ. ಇದು ನಕ್ಸಲ್ ನಿರ್ಮೂಲನೆಗೆ ಕೇಂದ್ರ ಸರ್ಕಾರದ ಪ್ರಬಲ ಅಸ್ತ್ರವಾಗಿದೆ. ಹಾಗೆ ಈ ಒಂದು ಪಾಯಿಂಟ್ ನೆನಪಿಟ್ಟುಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ನಕ್ಸಲ್ ವಿರೋಧಿ ಪಡೆಯ ಕೇಂದ್ರ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿದೆ. ಸೊ ಈ ಮಾಹಿತಿ ಇಲ್ಲಿ ಗಮನಿಸಿ. ಮುಂದಿನ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ನವದೆಹಲಿಯಲ್ಲಿ ಬಿಡುಗಡೆಯಾದ ಅಟಲ್ ಬಿಹಾರಿ ವಾಜಪೇಯಿ ದಿ ಎಟರ್ನಲ್ ಸ್ಟೇಟ್ಸ್ಮನ್ ಪುಸ್ತಕದ ಲೇಖಕರು ಯಾರು? ಉತ್ತರವು ಆಪ್ಷನ್ ಸಿ ಆಗಿರುತ್ತದೆ, ಸೈಯದ್ ನಖ್ವಿ ಅವರು ದಿ ಅಟಲ್ ಬಿಹಾರಿ ವಾಜಪೇಯಿ ದಿ ಎಟರ್ನಲ್ ಸ್ಟೇಟ್ಸ್ಮನ್ ಪುಸ್ತಕದ ಲೇಖಕರಾಗಿರುತ್ತಾರೆ. ಭಾರತದ ಉಪರಾಷ್ಟ್ರಪತಿಗಳಾದ CP ರಾಧಾಕೃಷ್ಣನ್ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ದಿ ಎಟರ್ನಲ್ ಸ್ಟೇಟ್ಸ್ಮನ್ ಪುಸ್ತಕವನ್ನು ಬಿಡುಗಡೆ ಮಾಡಿರುತ್ತಾರೆ CP ರಾಧಾಕೃಷ್ಣನ್, ನಮ್ಮ ರಾಷ್ಟ್ರದ ಉಪರಾಷ್ಟ್ರಪತಿಗಳಾಗಿರುತ್ತಾರೆ. ಈ ಪುಸ್ತಕವು ಅಟಲ್ ಬಿಹಾರಿ ವಾಜಪೇಯಿ ಅವರ ರಾಜಕೀಯ ಜೀವನ, ಅವರ ಮಸ್ತತಿ ದಿನದ ಮತ್ತು ಭಾರತದ ವಿದೇಶಾಂಗ ನೀತಿಗೆ ಅವರು ನೀಡಿದ ಕೊಡುಗೆಗಳ ಆಳವಾಗಿ ವಿಶ್ಲೇಷಿಸುತ್ತದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಮಾಹಿತಿ. ಇವರು ನಮ್ಮ ಭಾರತದ 10ನೇ ಪ್ರಧಾನಮಂತ್ರಿಯಾಗಿ 3 ಬಾರಿ ಸೇವೆ ಸಲ್ಲಿಸಿದ್ದಾರೆ. ಇವರಿಗೆ 2015ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಗಿದೆ. ಹಾಗೆಯೇ ಇವರ ಜನ್ಮದಿನವನ್ನು ಡಿಸೆಂಬರ್ 25 ಆಗಿರುತ್ತದೆ. ಸುಶಾಸನ ದಿನ ಎಂದು ಕೂಡ ಆಚರಿಸಲಾಗುತ್ತದೆ. ಇವರ ಅವಧಿಯಲ್ಲಿ ಇವರು ಮಾಡಿದ ಪ್ರಮುಖ ಒಂದು ಸಾಧನೆ ಏನೆಂದರೆ ಪೋಖ್ರಾನ್ 2 ಎನ್ನುವ ಒಂದು
ಅಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ಮಾಡಿರುತ್ತಾರೆ 1998ರಲ್ಲಿ. ಸೊ ಈ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. GK ಪಾಯಿಂಟ್ಸನ್ನು ನೋಡಿ. ಭಾರತದ ಮೊದಲ ಸಂಪೂರ್ಣ ಕಾಂಗ್ರೆಸ್ಸೇತರ ಪ್ರಧಾನಿ ಯಾರು ಎಂದರೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಆಗಿರುತ್ತಾರೆ. ಇವರು ತಮ್ಮ 5 ವರ್ಷಗಳ ಅಧಿಕಾರಾವಧಿಯನ್ನು ಯಶಸ್ವಿಯಾಗಿ ಪೂರೈಸಿದ ಮೊದಲ ಕಾಂಗ್ರೆಸ್ಸೇತರ ನಾಯಕ ಆಗಿದ್ದಾರೆ. ಸೊ ಈ ಮಾಹಿತಿ ಕೂಡ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, 2025-26ರ ವರದಿಯ ಪ್ರಕಾರ ವಿಶ್ವದ ಒಟ್ಟು ಪರಮಾಣು ಶಸ್ತ್ರಾಸ್ತ್ರಗಳ ಪೈಕಿ ಸುಮಾರು 90% ಜಂಟಿಯಾಗಿ ಹೊಂದಿರುವ 2 ದೇಶಗಳು ಯಾವುದು? ಉತ್ತರವು ಆಪ್ಷನ್ ಬಿ ಆಗಿರುತ್ತದೆ. ರಷ್ಯಾ ಮತ್ತು ಅಮೆರಿಕ ದೇಶಗಳು 90% ಜಂಟಿಯಾಗಿ ಹೊಂದಿರುವ 2 ದೇಶಗಳಾಗಿರುತ್ತದೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು. ಸೊ ಇಲ್ಲಿ ಪರಮಾಣು ಬಗ್ಗೆ ಮಾಹಿತಿ. ಪ್ರಸ್ತುತ ಜಗತ್ತಿನಲ್ಲಿ 9 ದೇಶಗಳು ಪರಮಾಣು ಅಸ್ತ್ರಗಳನ್ನು ಹೊಂದಿರುತ್ತದೆ. ಅವುಗಳು ಯಾವುದೆಂದರೆ ರಷ್ಯಾ, ಅಮೆರಿಕ, ಚೀನಾ, ಫ್ರಾನ್ಸ್, UK, ಪಾಕಿಸ್ತಾನ, ಭಾರತ, ಇಸ್ರೇಲ್ ಮತ್ತು ಉತ್ತರ ಕೊರಿಯಾ ಆಗಿರುತ್ತದೆ. ಇಲ್ಲಿ ರಷ್ಯಾ ವಿಶ್ವದಲ್ಲೇ ಅತಿ ಹೆಚ್ಚು ಪರಮಾಣು ನಿರಸ್ತ್ರಗಳನ್ನು ಅಥವಾ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ದೇಶವಾಗಿದೆ, 5500ಕ್ಕೂ ಹೆಚ್ಚು. ಮತ್ತು ಅಮೆರಿಕ 2ನೇ ಸ್ಥಾನದಲ್ಲಿದೆ, 5000ಕ್ಕೂ ಹೆಚ್ಚು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. GK ಪಾಯಿಂಟ್ಸ್ಗಳನ್ನು ನೋಡುವ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇದು ಜಾಗತಿಕ ಶಸ್ತ್ರಾಸ್ತ್ರಗಳು ಮತ್ತು ಮಿಲಿಟರಿ ವೆಚ್ಚದ ಬಗ್ಗೆ ವರದಿ ನೀಡುವ ಪ್ರಮುಖ ಸಂಸ್ಥೆಯಾಗಿರುತ್ತದೆ. ಇದರ ಕೇಂದ್ರ ಕಚೇರಿ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿದೆ. ಹಾಗೆ NPT ನಾನ್ ಪ್ರೊಲಿಫರೇಷನ್ ಟ್ರೀಟಿ ಇದು ಪರಮಾಣು ಅಸ್ತ್ರಗಳ ಪ್ರಸರಣ ತಡೆ ಒಪ್ಪಂದ ಆಗಿರುತ್ತದೆ. ಭಾರತವು ಇದಕ್ಕೆ ಸಹಿ ಹಾಕಿಲ್ಲ, ಏಕೆಂದರೆ ಇದು ತಾರತಮ್ಯದಿಂದ ಕೂಡಿದೆ ಎಂದು ಭಾರತದ ನಿಲುವು ಆಗಿರುತ್ತದೆ. ಸೊ ಇಲ್ಲಿ ಮಾಹಿತಿ ನೆನಪಿಟ್ಟುಕೊಳ್ಳಿ. ಭಾರತದ ಪರಮಾಣು ನೀತಿ ಏನೆಂದರೆ ನೋ ಫಸ್ಟ್ ಯೂಸ್ ಎನ್ನುವುದಾಗಿರುತ್ತದೆ. ಅಂದರೆ ನಮ್ಮ ಮೇಲೆ ಪರಮಾಣು ದಾಳಿಯಾದ ಹೊರತು ನಾವು ಮೊದಲು ಪರಮಾಣುವನ್ನು ಬಳಸುವುದಿಲ್ಲ ಎನ್ನುವುದು ಭಾರತದ ಪರಮಾಣು ನೀತಿಯಾಗಿರುತ್ತದೆ. ಸೊ ಇಲ್ಲಿ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಒಂದು ಮಾಹಿತಿಯನ್ನು ನೋಡುವ. ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಇದು ಉತ್ತರ ಕನ್ನಡ ಜಿಲ್ಲೆಯ ಕೈಗಾದಲ್ಲಿ ಭಾರತದ ಪ್ರಮುಖ ಪರಮಾಣು ವಿದ್ಯುತ್ ಕೇಂದ್ರವಿದೆ. ಸೊ ಇದು ಸತತವಾಗಿ ಅತಿ ಹೆಚ್ಚು ದಿನಗಳ ಕಾಲ 962 ದಿನಗಳ ಕಾಲ ಕಾರ್ಯನಿರ್ವಹಿಸಿದ ವಿಶ್ವ ದಾಖಲೆಯನ್ನು ಕೂಡ ಹೊಂದಿದೆ ಈ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ. ಸೊ ಈ ಮಾಹಿತಿಯಲ್ಲಿ ನೆನಪಿಟ್ಟುಕೊಳ್ಳಿ. ಸೊ ಇಲ್ಲಿ ಇದಾಗಿತ್ತು 24 ಫೆಬ್ರವರಿ 2026ರ ಪ್ರಚಲಿತ ವಿದ್ಯಮಾನಗಳು. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.